ಸೊ ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಕೈಯಲ್ಲಿ ಮೀನು ಹಿಡ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತು ಪಾಂಫ್ಲೆಟ್ನ ನಾವು ಹೇಗೆ ಫ್ರೈ ಅಥವಾ ತವಾ ಫ್ರೈ ಅಥವಾ ಫಿಶ್ ಕಬಾಬ್ ಅಂತಲೇ ಹೇಳ್ಬೋದು, ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸ್ತೀನಿ. ಇಲ್ಲಿ ನಾನು 1 kg ಯಾವುದು ಪಾಂಫ್ಲೆಟ್ ಮೀನನ್ನು ತೊಗೊಂಡಿದ್ದೀವಿ. ಸಣ್ಣದಾಗಿ ಕಟ್ ಮಾಡಿಸ್ಕೊಬಂದಿದ್ದೀವಿ. ನೋಡ್ಬೋದು ನೀವು, ನಿಮ್ಮ ಇಷ್ಟ, ನೀವು ಹೇಗೆ ಸೈಜ್ನ ಇಷ್ಟಪಡ್ತೀರಾ ಆ ಥರ ನೀವು ಕಟ್ ಮಾಡಿಸ್ಕೊಂಡು ತೊಗೊಬರ್ಬೋದು. ಸೊ ಇದು ಅದರ ಒಳಗಿನ ಪಾರ್ಟ್ಸು, ಓಕೆನಾ. ಸೊ ಏನಿದು ಅಂತ ನೋಡೋಕೆ ಕನ್ಫ್ಯೂಷನ್ ಇದ್ದರೆ, ಸೊ ನೋಡಿ ಸುಮಾರು ಪೀಸ್ಗಳಾಗಿದ್ದಾವೆ, ನೋಡ್ಬೋದು ನೀವು. ಸೊ ಬನ್ನಿ, ಏನೇನೆಲ್ಲ ಐಟಮ್ಸ್ ಬೇಕು, ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಇವತ್ತು. ತಗೊಳ್ಳಿ, ಫಿಶನ್ನ ಆಲ್ರೆಡಿ ನಾನು ತೊಳ್ಕೊಂಡಿದ್ದೀನಿ ಚೆನ್ನಾಗಿ. ಇದು ಆಲ್ರೆಡಿ ವಾಶ್ ಮಾಡ್ಕೊಂಡಿದ್ದೀನಿ. ಮಾತಾಡ್ಬೋದು, ಆಲ್ರೆಡಿ ವಾಶ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಬಟ್ ಇನ್ನೊಂದು ಸಲ ನೀರೊಳಗೆ ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು ನೀವು. ಮತ್ತು ನೀರೊಳಗಡೆ ಇದನ್ನು ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಮಗು ಕೊಡುವಂಥದ್ದಲ್ವ, ಸೊ ಸಿಹಿಗೋಸ್ಕರ ನಾವು ಈ ಫಿಶ್ ತೊಗೊಬಂದಿರೋದು. ಇದರಲ್ಲಿ ಬೋನ್ಸ್ ತುಂಬ ಕಮ್ಮಿ ಅಂತ. ಸಿಹಿಗೆ ಫಿಶ್ ಕಬಾಬ್, ಫಿಶ್ ಫ್ರೈ ತುಂಬ ಇಷ್ಟ. ಗ್ರೇವಿ ಆ ಥರ ಐಟಮ್ಸ್ ಅವಳು ತಿನ್ನೋದಿಲ್ಲ. ಸೊ ಫಿಶ್ಶು ಒಳ್ಳೆಯದು ಮಕ್ಕಳಿಗೆ, ಬಟ್ ಕೊಡೋದಕ್ಕೆ ತುಂಬಾ ಭಯ. ನನಗಂತೂ ಇನ್ನೂ ಭಯ, ಎಲ್ಲಿ ನಮ್ಮಿಂದ ಮಿಸ್ಸಾಗಿ ಹೋಗಿ ಗಂಟಲಲ್ಲಿ ಸಿಕ್ಕಾಕೊಳ್ಳುತ್ತೋ ಅನ್ನೋದು. ಅದಕ್ಕೇ ಅವಳಿಗೋಸ್ಕರ ಅಂತ ಈ ಥರ ಬೋನ್ಗಳು ಕಮ್ಮಿ ಇರೋವಂಥ ಮೀನನ್ನು ತೊಗೊಬಂದು ಅವಳಿಗೆ ಮಾಡಿಕೊಡ್ತೀವಿ. ಸೊ ಬನ್ನಿ, ಇವಾಗ ಏನೆಲ್ಲ ಬೇಕು ಐಟಮ್ಸು ನೋಡ್ಕೊಳ್ಳೋಣ. ಈ ಥರದ್ದೊಂದು ಅಗಲವಾದ ಪಾತ್ರೆ ತೊಗೊಳ್ಳಿ. ಸ್ವಲ್ಪ ಅಕ್ಕಿ ಹಸಿಟ್ಟು ಪೌಡ್ರ್ ಹಾಕ್ಕೊಂಡಿದ್ದೀನಿ. ಒಂದು ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರ ಪುಡಿ, ಖಾರ ಎಷ್ಟು ಬೇಕಷ್ಟು, ಸ್ವಲ್ಪನೇ ಮೀಡಿಯಮಾಗಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಸಿಹಿ ಕೂಡ ತಿಂತಾಳೆ. ಆ್ಯಂಡ್ ಫಿಶ್ ಕಬಾಬ್ ಮಸಾಲ ಅಥವಾ ನಾರ್ಮಲ್ ಕಬಾಬ್ ಮಸಾಲನೂ ನೀವು ತೊಗೋಬೋದು. ನಾನು ಇದೇ ಬ್ರ್ಯಾಂಡ್ ಹಾಕ್ತಾಯಿದ್ದೀನಿ ಅನ್ಕೋಬೇಡಿ, ಇದು ಫಸ್ಟ್ ಟೈಮ್ ನಾನು ನೋಡಿರೋದು. ನಾನು ನಾರ್ಮಲ್ ಕಬಾಬ್ ಪೌಡರೇ ಹಾಕೋದು. ಇದು ಬಂದು ನನಗೆ ಸಿಗಲಿಲ್ಲ, ಅದಕ್ಕೇ ಫಿಶ್ ಅಂಗಡಿಲಿನೇ ತೊಗೊಂಬಂದ್ಬಿಟ್ಟೆ. ಆ ಥರದ್ದು ನೀವು ಕಬಾಬ್ ಮಸಾಲಾನ ಯೂಸ್ ಮಾಡ್ಕೋಬೋದು. ಫಿಶ್ದೇ ಕಬಾಬ್ ಮಸಾಲ ಬೇಕು ಅಂತೇನಿಲ್ಲ, ಯಾವ ಕಬಾಬ್ ಮಸಾಲ, ಚಿಕನ್ ಕಬಾಬ್ ಮಸಾಲ ಕೂಡ ಹಾಕೋಬೋದು. 1 kg ಇರೋದ್ರಿಂದ 2 ಹಾಕೊತೀನಿ. ಹಾಗೆ ಹುಣಸೆ ಹಣ್ಣಿನ ಹುಳಿ, ಆದರೆ ಇಲ್ಲಿ ಬೆಂಗಳೂರಲ್ಲಿ ಬೇರೆ ಏನು ಸಿಗೋದಿಲ್ಲ. ಹುಳಿ ಅನ್ನೋದು ಬೇಕು. ಕೂರ್ಗಿಸೋರು ಗೊತ್ತಿರುತ್ತೆ, ನಾವು ಪುಳಿ ಅಂತ ಹಾಕ್ತೀವಿ. ಈ ಕೈ ಪುಳಿ ಅನ್ನೋದು ಒಂದು ಪೇಸ್ಟನ್ನು ಹಾಕ್ತೀವಿ. ಇಲ್ಲಿ ಅದು ಸಿಗೋದಿಲ್ಲ, ಸಿಕ್ಕಿದ್ರೆ ಅದನ್ನೇ ಹಾಕಿದ್ರೆ ಒಳ್ಳೆಯದು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಹುಳಿ ಕೂಡ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಸೊ ಇಲ್ಲಿ ಬೆಂಗಳೂರಲ್ಲಿ ಬೇರೆ ಕಡೆ ಆಪ್ಷನ್ ಇಲ್ಲ ಅಂದರೆ ಹುಣಸೆ ಹುಳಿದು ಪೇಸ್ಟ್ ಬರುತ್ತೆ, ಅದನ್ನು ನೀವು ಸ್ವಲ್ಪ ಹಾಕ್ಕೋಬೋದು. ಅಥವಾ ಸ್ವಲ್ಪ ಅದು ಹಾಕ್ಕೊಂಡಿದ್ದೀನಿ, ನಿಮ್ಗೆ ಐಡಿಯಾ ಇರಲಿ ಅಂತ. ಈ ಹುಳಿಗಿಂತ ತುಂಬ ಕಪ್ಪಗೆ ಬರುತ್ತೆ, ಆ ಪೇಸ್ಟ್ ತೊಗೊಂಡು ಹಾಕ್ಕೊಳ್ಳಿ. ಇನ್ ಕೇಸ್ ನಿಮಗೆ ಯಾವುದು ಅವೈಲೇಬಲ್ ಇಲ್ಲ ಅಂದರೆ ನಿಂಬೆಹಣ್ಣ ಕೂಡ ಹಾಕೋಬೋದು. ನಿಂಬೆ ಹುಳಿ ಕೂಡ ಬೆಸ್ಟ್ ಆಪ್ಷನು. ಆ್ಯಕ್ಚುಲಿ ಈಗ ನಾನು ತರಿಸಿದ ಪೇಸ್ಟ್ ಫಸ್ಟ್ ಟೈಮ್ ತರಿಸಿದ್ದು, ಯಾಕಂದರೆ ಹುಳಿ ನಮ್ಮನೆಯ ಹುಳಿ ಕೈ ಪುಳಿ ಖಾಲಿ ಆಗಿದೆ. ಬಟ್ ಹುಣಸೆ ಹುಳಿ ಬೇರೆ ಏನೋ ಬಂದುಬಿಟ್ಟಿದೆ, ಬ್ರೌನ್ ಕಲರು. ಇದಲ್ಲ, ಕಪ್ಪದು ಬರುತ್ತೆ, ತುಂಬ ಬ್ಲ್ಯಾಕು, ಆ ಥರದ್ದು ಹುಳಿ ಹಾಕ್ಕೋಬೇಕಾಗಿರೋದು. ಇಟ್ಸ್ ಓಕೆ. ಇಲ್ಲ ಅಂದರೆ ನಿಂಬೆಹಣ್ಣು ಬೆಸ್ಟ್ ಆಪ್ಷನು.
ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬ ಡ್ರೈ ಅನಿಸ್ತಾ ಇದೆ ಅಂದರೆ ನೀವು ನೀರು ಬದಲು ಸ್ವಲ್ಪ ಎಣ್ಣೆನ ಹಾಕ್ಕೋಬೋದು. ನೋಡಿ ಈ ಥರ ಆಗಿದೆ. ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೀರು ಕೂಡ ನೀವು ಹಾಕ್ಕೋಬೋದು. ಫಿಶಲ್ಲಿ ಏನಾದರೂ ನೀರು ಬಿಟ್ಬಿಟ್ರೆ ಅಂತ ನಾನು ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಫಿಶ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಹಾಕಿ ಚೆನ್ನಾಗಿ ಕೋಟಿಂಗ್ ಮಾಡೋಣ. ಇದನ್ನು ನಾವು ನೆನೆಯೋಕ್ಕೆ ಬಿಡೋದ್ರಿಂದ ಆಮೇಲೆ ನೀರು ಬಿಟ್ಕೊಳ್ಳುತ್ತೆ ಅದು. ಚೆನ್ನಾಗಿ ಕೋಟಿಂಗ್ ಮಾಡ್ಕೊಳ್ಳಿ. ನೋಡ್ಬೋದು. ಪಪ್ಪ ತೆಗಿಯಕ್ಕೆ ಇಲ್ಲ. ಸೊ ಇದನ್ನು ಇವಾಗ ಕ್ಲೋಸ್ ಮಾಡಿ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡೋಣ. ಸೊ ಆಲ್ಮೋಸ್ಟ್ 1 ಅವರ್ ಮೇಲೆ ಮ್ಯಾರಿನೇಟ್ ಆಗಿದೆ. ಸೊ ನೋಡಿ, ಇನ್ನೊಂದ್ಸಲಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸೊ ಚೆನ್ನಾಗಿ ಕೋಟಿಂಗ್ ಆಗಿದೆ. ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಈಗ ಮೀನನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಮೇಲೆ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಲಿ, ಆಮೇಲೆ ತಿರುಗಿಸ್ಕೊಳ್ಳೋಣ. ಸೊ ಇದು ಒಂದು ಸೈಡ್ ಸ್ವಲ್ಪ ಫ್ರೈ ಆಗಿದೆ, ಇವಾಗ ತಿರುಗಿಸ್ಕೊಳ್ತೀವಿ. ನೋಡ್ಬೋದು.
ಕೋಟಿಂಗ್ ಹೇಗೆ ಬಂದಿದೆ ಅಂತ. ಕಮ್ಮಿಲಿರಲಿ, ಯಾಕಂದರೆ ಎಲ್ಲ ಯಾಕೋ ಸೀದಿರೋ ಥರ ಅನಿಸ್ತಾ ಇದೆ. ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ಫಿಶ್ಶು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ. ನಿಮ್ಗೆ ಯಾವ ರೀತಿ ರೋಸ್ಟ್ ಬೇಕು ಆ ಥರ ಮಾಡ್ಕೋಬೋದು. ಸೊ ಇಷ್ಟು ಸಿಂಪಲ್ಲಾಗಿ ಫಿಶ್ ಫ್ರೈ, ಬಟ್ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿ ರೆಡಿ ಆಗುತ್ತೆ. ಮಕ್ಳಿಗೆ ಬೇಕಾದರೆ ನೀವು ಸ್ವಲ್ಪ ಖಾರನ ಕಮ್ಮಿ ಹಾಕ್ಬೋದು, ದೊಡ್ಡವ್ರಿಗೆ ಎಷ್ಟು ಖಾರ ಬೇಕೋ ಆ ಥರ ಹಾಕೋಬೋದು. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ, ಫಿಶ್ ಫ್ರೈ ಇಷ್ಟ ಆಗಿರುತ್ತೆ ಅಂತ. ನೀವು ಮನೇಲಿ ಟ್ರೈ ಮಾಡಿದರೆ ಹೇಗೆ ಅನಿಸ್ತು, ಹೇಗೆ ಬಂತು ಅನ್ನೋದನ್ನು ಖಂಡಿತ ತಿಳಿಸಿ. ಸೊ ಆದಷ್ಟು ಬೇಗ ಮತ್ತೊಂದು ಸಖತ್ತಾಗಿರೋ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್.